ನಮಸ್ಕಾರ, ಹಲೋ, ಅಸ್ಸಲಾಂ ಅಲೈಕುಂ. ನಾನು ನಿಮ್ಮೆಲ್ಲರ ಸ್ನೇಹಿತ ವಾಸ್ತು ಹರೀಶ್. ಕೃತಿಯೋದುವ ಮೊದಲಿದೋದಿ ಅರಿತವರಿಗೆ ಅರಿವು ಅರಿವಾಗಿರುತ್ತದೆ. ನಮಗೂ ಅರಿವಾಗಲು ಮೊದಲು ಅವರನ್ನ ಅರಿಯಬೇಕು. ವಾಸ್ತು ಹರೀಶ್. ನಾ ಹೋದರೆ ಕೃತಿಯ ಬೆನ್ನೆಲುಬು ಸರ್ವಜ್ಞನೆಂಬವನು ಗರ್ವದಿಂದಾದವನೇ ಸರ್ವರೊಳು ಒಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ತ್ರಿಪದಿ. ವಾಸ್ತು, ಜ್ಯೋತಿಷ್ಯ ಹಾಗೂ ಸಂಖ್ಯಾಶಾಸ್ತ್ರ ಸಲಹೆಗಾರನಾದ ನಾನು ಪ್ರಭಾವಲಯ, ನೈಸರ್ಗಿಕ ಶಕ್ತಿ ತರಂಗ ಮತ್ತು ಕಂಪನಗಳಿಗೆ ಸಂಬಂಧಿಸಿದ ಬಯೋ ಎನರ್ಜಿ ಫೀಲ್ಡ್ಸ್ ಕುರಿತು ಸಂಶೋಧನೆ ಮಾಡುತ್ತಿದ್ದು 2011ರಲ್ಲಿ ಇನ್ನೋವೇಷನ್ ಟೆಕ್ನಾಲಜೀಸ್ ಅಂಡ್ ಎನರ್ಜಿ ಮೆಡಿಸಿನ್ ಸಂಸ್ಥೆಯಿಂದ ಸರ್ಟಿಫಿಕೇಟ್ ಆಫ್ ಲೈಸೆನ್ಸರ್ ಪಡೆದಿರುತ್ತೇನೆ. ಅರಿಯದವರ ಮಾತುಗಳಿಗಿಂತ ಅರಿತವರ ಮೌನ ಅತ್ಯಂತ ಅಪಾಯಕಾರಿ ಎಂಬ ಮಾತುಗಳಿಗೆ ಪೂರಕವಾಗಿ 20 ವರ್ಷಗಳ ನನ್ನ ವೃತ್ತಿ ಅನುಭವ ಮತ್ತು ಸಂಶೋಧನೆಗಳ ಅರಿವಿನೊಂದಿಗೆ ಶಾಸ್ತ್ರಗಳಿಗೆ ಸಂಬಂಧಿಸಿದ ಪರಿಹಾರಗಳಿಂದ ಫಲಿತಾಂಶ ಕಷ್ಟ ಸಾಧ್ಯವಾಗಿರುವ ವಿಚಾರಗಳನ್ನ ತಿಳಿಸುವ ಪ್ರಯತ್ನ ಮಾಡಿದ್ದೇನೆ. ಜನಸಾಮಾನ್ಯರ ಸಮಸ್ಯೆಗಳಿಗೆ ಕಾರಣಗಳು ವಿಭಿನ್ನವಾಗಿದ್ದು ಅನುಸರಿಸುತ್ತಿರುವ ಪರಿಹಾರ ವಿಧಾನಗಳಿಂದ ಹೊರತಾಗಿವೆ. ಕೀರ್ತನಕಾರ ಕನಕದಾಸರ ಪದಗಳಲ್ಲಿ ವಿಶಿಷ್ಟಾದ್ವೈತದ ಪ್ರವರ್ತಕ ಭಗವದ್ ರಾಮಾನುಜಾಚಾರ್ಯರ ಆಹಾರ ಸೂತ್ರಗಳಲ್ಲಿ ಪೋತುಲೂರಿ ವೀರ ಬ್ರಹ್ಮೇಂದ್ರರ ಮತ್ತು ಕೈವಾರ ನಾರಾಯಣ ತಾತಯ್ಯನವರುಗಳ ಕಾಲಜ್ಞಾನದಲ್ಲಿ ಅವುಗಳ ಬಗ್ಗೆ ಉಲ್ಲೇಖಗಳಿವೆ. ಜಗಜ್ಯೋತಿ ಬಸವಣ್ಣನ ಅರಿವೇ ಗುರುವೆಂಬ ಧ್ಯೇಯವಾಕ್ಯದ ಭರವಸೆಯೊಂದಿಗೆ ಈ ಕೃತಿಗೆ ಸಹಕಾರಿಯಾಗುವ ಹಲವು ವಿಷಯಗಳು ಅರಿತವರಿಂದ ನಾ ಅರಿತು, ಅರಿತವರು ಯಾರು, ಅರಿವು ಅಂದರೇನು, ಅದು ನಮಗೇಕೆ ಬೇಕು, ಅದರಿಂದ ನಮಗೇನು ಲಾಭ, ಲಾಭದ ಉಪಯೋಗ ಹೇಗೆ, ಅದರ ಉಪಯೋಗದಿಂದ ಪ್ರಯೋಜನ ಏನು, ಆ ಪ್ರಯೋಜನದಿಂದ ಸಿಗುವ ಫಲಿತಾಂಶ ಏನು, ಎಂಥ ಹಲವು ವಿಷಯಗಳ ಬಗ್ಗೆ ಎಲ್ಲರಿಗೂ ಜಿಜ್ಞಾಸೆ ಮೂಡಿಸುವ ಸಾಹಸ ಇದಾಗಿದೆ. ನಿಮ್ಮೆಲ್ಲರ ಸ್ನೇಹಿತ ವಾಸ್ತು ಹರೀಶ್. ನಾನ್ಯಾರೆಂದರೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಅಷ್ಟಾವಿಂಶತಿತಮೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರ್ಯಾಹ ದಕ್ಷಿಣ ತೀರೆ ಶಾಲಿವಾಹನ ಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ಚಂದ್ರಮಾನೇನ ಪ್ರಮಾದಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತೌ ಭಾದ್ರಪದ ಮಾಸೆ ಕೃಷ್ಣ ಪಕ್ಷೆ ಚತುರ್ಥಿ ತಿಥೌ ರವಿವಾಸರಯುಕ್ತಾಯಾಂ ಭರಣಿ ನಕ್ಷತ್ರ ವ್ಯಾಘಾತ ಯೋಗ ಪಾಲವಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭ ತಿಥೌ ಇಕ್ಷ್ವಾಕು ಗೋತ್ರಸ್ಯ ಮಹಾರಾಜ ಶ್ರೀ ಭಗವಾನ್ ಗುಪ್ತ ತಸ್ಯ ಧರ್ಮಪತ್ನಿ ಶ್ರೀಮತಿ ನಾಗರತ್ನಮ್ಮ ತಸ್ಯ ಗರ್ಭಾಂಸುಧೌ ಜನಿತ ಹರೀಶ ಬಾಬು ನಾಮಾಂಕಿತಃ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣಗಳನ್ನು ಬೆಂಗಳೂರಿನ ರಾಜಾಜಿನಗರದ ವಿದ್ಯಾವರ್ಧಕ ಸಂಘ ಕನ್ನಡ ಮಾಧ್ಯಮ ಶಾಲೆಯಲ್ಲಿಯೂ, ಕಲಾ ವಿಭಾಗದ ವ್ಯಾಸಂಗವನ್ನು ಮೈಸೂರಿನ ಮಾನಸ ಗಂಗೋತ್ರಿಯ ಇಂದಿರಾ ಗಾಂಧಿ ಮುಕ್ತ ವಿಶ್ವವಿದ್ಯಾನಿಲಯದಲ್ಲೂ ಮಾಡಲಾಯಿತು. ಪದವಿ ಪೂರ್ವ ವ್ಯಾಸಂಗದ ಜೊತೆಯಲ್ಲಿಯೇ ಮುದ್ರಣಾಲಯದಲ್ಲಿ ಉದ್ಯೋಗ, ಅಕ್ಷರಗಳನ್ನು ಜೋಡಿಸುವುದು, ಪದಗಳ ಪರೀಕ್ಷೆ, ಮುದ್ರಣ ಮಾಡುವುದು ಮತ್ತು ಪುಸ್ತಕಗಳಿಗೆ ಬೈಂಡಿಂಗ್ ಹಾಕುವುದು ನನಗೀಗಲೂ ಕರತಲಾಮಲಕ. ಉದರ ನಿಮಿತ್ತಂ ಬಹುಕೃತ ವೇಷಂ ಎನ್ನುವಂತೆ ಬಂಡಳ್ಳಿ, ಬನ್ನೂರು, ಬಿಳಿ ದೇಗುಲ, ಅಂತರಸಂತೆ, ಕೌದಳ್ಳಿ, ಕೊಳ್ಳೇಗಾಲ, ಬೆಳಗೊಳ ಮುಂತಾದ ಹಳ್ಳಿಗಳಲ್ಲಿದ್ದ ಸಂಚಾರಿ ಚಿತ್ರಮಂದಿರಗಳಿಗೆ ಸಿನಿಮಾ ರೀಲ್ಗಳು ತಲುಪಿಸುವ ವ್ಯವಹಾರಗಳು ಮಾಡಿ ಪಡಬಾರದ ಪಾಡುಪಟ್ಟು ಪುನಃ ಮುದ್ರಣಾಲಯಗಳಲ್ಲಿ ಕೆಲಸ ಮಾಡಿ ನಂತರ ಕೆಲವು ವರ್ಷಗಳು ಮನೆ ಮನೆಗೆ ಕೇಬಲ್ ಸಂಪರ್ಕದ ಉಸ್ತುವಾರಿ, ಆಟೋಮೊಬೈಲ್ಸ್ ಅಂಗಡಿ ಉಸ್ತುವಾರಿ ವಹಿಸಿಕೊಂಡು ಹಾಗೇ ಸಾಗಿತ್ತು 1999ರವರೆಗಿನ ಜೀವನ. 2001ರಲ್ಲಿ ಕೈನಲ್ಲಿ ಪಿಡಿಗಾಸು ಸಹ ಇಲ್ಲದ ಹೀನಾಯ ಪರಿಸ್ಥಿತಿ. ಸಾಲವನ್ನು ಕೊಂಬಾಗ ಹಾಲೊಗರವ ಸವಿದಂತೆ, ಸಾಲಗಾರರು ಬಂದಾಗ ಇಬ್ಬದಿಯ ಕೀಲು ಮುರಿದಂತೆ ಅಕ್ಷರಶಃ ಸರ್ವಜ್ಞರ ಈ ತ್ರಿಪದಿಯಂತೆಯೇ ಆಗಿತ್ತು ಜೀವನ. ತಲೆ ತಪ್ಪಿಸಿಕೊಂಡು ತಿರುಗುವ ಪರಿಸ್ಥಿತಿ. ಜೀವವು ಭಾರವಾಗುತ್ತಿದೆ ಅನಿಸತೊಡಗಿತ್ತು. ದಿನದಿಂದ ದಿನಕ್ಕೆ ಖಿನ್ನತೆಯತ್ತ ಜಾರತೊಡಗಿದ್ದ ನನ್ನನ್ನು ಗಮನಿಸುತ್ತಿದ್ದ ಆಪ್ತ ಸ್ನೇಹಿತರು ಕೊಟ್ಟ ಸಲಹೆ ಸಹಕಾರದಿಂದ ಖಾಲಿ ಕೈಗಳಲ್ಲಿ ಬೆಂಗಳೂರಿನಿಂದ ಹೊರಟು ಬಂದೆ. ತಮಿಳುನಾಡಿಗೆ ಸೇರಿದ ಹೊಸೂರಿನ ಸಮೀಪದಲ್ಲಿದ್ದ ಕಾರ್ಖಾನೆಯಲ್ಲಿ ಭದ್ರತಾ ಸಿಬ್ಬಂದಿಯಾಗಿ ಕೆಲಸಕ್ಕೆ ಸೇರಿದೆ. ಅಲ್ಲಿ ಕೆಲವು ಕಟ್ಟಡ ಗಾರೆ ಮೇಸ್ತ್ರಿಗಳ ಪರಿಚಯವಾಯಿತು. ವಾಸ್ತುಶಾಸ್ತ್ರದ ಪ್ರಕಾರ ನಕ್ಷೆಗಳು ಬರೆದುಕೊಡುವವರ ಅವಶ್ಯಕತೆ ಅವರಿಗೆ ಬಹಳ ಇತ್ತು. ಮುದ್ರಣಾಲಯದಲ್ಲಿ ಕೆಲಸ ಮಾಡುತ್ತಿದ್ದಾಗ ಕಲಿತಿದ್ದ ಕಟ್ಟಡಗಳ ನಕ್ಷೆಗಳನ್ನು ರಚಿಸಿಕೊಡುತ್ತಿದ್ದ ಜ್ಞಾನ
ನನ್ನ ಕೈ ಹಿಡಿಯಿತು. ಒಂದು ಬಿಳಿ ಹಾಳೆ, ಪೆನ್ಸಿಲ್, ರಬ್ಬರ್ ಮತ್ತು ಸ್ಕೇಲ್ನೊಂದಿಗೆ ವಾಸ್ತು ಜೊತೆಗೆ ಒಡನಾಟ ಅವನಿಚ್ಛೆಯಂತೆ ಪುನರಾರಂಭವಾಯಿತು. ಹೊರನಾಡು ಅನ್ನಪೂರ್ಣೆಯ ಕೃಪಾ ಕಟಾಕ್ಷ, ಸಾಯಿಬಾಬಾ ಬೆಂಬಲ ಜೊತೆಗೆ ತಿರುವಣ್ಣಾಮಲೈನ ಶ್ರೀ ಅರುಣಾಚಲ ಪರ್ವತದ ಗುಹೆಯಲ್ಲಿ ಸೂಕ್ಷ್ಮ ಶರೀರದಲ್ಲಿ ಧ್ಯಾನಮಗ್ನರಾಗಿರುವ ಅವಧೂತರ ಅನುಗ್ರಹಗಳ ಪ್ರಭಾವಗಳಿಂದ ಹಣೆಬರಹ ಬದಲಾದ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯನಾಗಿ ಜನ್ಮ ಕರ್ತವ್ಯ ನಿರ್ವಹಿಸುತ್ತಿರುವ ವಾಸ್ತು ಹರೀಶ್ ಹೊಸೂರು. ವಿದ್ಯಾರ್ಥಿಗಳು ಮಾತು ಕಡಿಮೆ ಆಡಬೇಕು, ಕೆಲಸ ಜಾಸ್ತಿ ಮಾಡಬೇಕು ಹಾಗೆ ಹೇಳ್ತಿದ್ದವರು ನನ್ನ ಪ್ರಾಥಮಿಕ ಶಿಕ್ಷಣ ಸಮಯದಲ್ಲಿ ಕನ್ನಡ ಭಾಷೆ ವಿಷಯಕ್ಕೆ ಗುರುಗಳಾಗಿದ್ದ ಕೀರ್ತಿಶೇಷರಾದ ಶ್ರೀ ರಾಮಾಚಾರ್ಯರು. ಅವರನ್ನು ಕಂಡ್ರೆ ಸಾಕು, ನಮಗೆಲ್ಲ ಬೆನ್ನು ಮೂಳೆಯೊಳಗೆ ತಣ್ಣನೆ ಅದೇನೋ ಓಡಾಡಿದಂತಹ ಅನುಭವವಾಗ್ತಿತ್ತು. ಅದಕ್ಕೆ ಕಾರಣ ಮಂದ ವಿದ್ಯಾರ್ಥಿಗಳ ತೊಡೆ ಗಿಲ್ಲುತ್ತಾ ಅಥವಾ ಕಿವಿಗಳು ಬಿಸಿಯೇರಿ ಕೆಂಪಾಗುವವರೆಗೂ ಹಿಂಡುತ್ತಾ ಹೇಳ್ತಿದ್ದ ಅವರ ಮಾತುಗಳು ನಿದ್ರೆಯಲ್ಲೂ ಪುನರಾವರ್ತನೆ ಆಗುತ್ತಿದ್ದದು. ಮಾರನೇ ದಿನ ಅವರನ್ನು ಕಂಡೊಡನೆ ಆ ಪಾಠಗಳೆಲ್ಲ ಪಟಪಟನೆ ಬಾಯಿಯಿಂದ ಹೊರಬರ್ತಿದ್ವು. ತಪ್ಪಿದ್ರೆ ಬಿದಿರಿನ ಬೆತ್ತದ ಸೇವೆ ಇರ್ತಿತ್ತು. ರಾಮಾಚಾರಿ ಮೇಷ್ಟ್ರು ಹಾಗೆ ಗೆಲ್ತಾರೆ, ಹಿಂಡ್ತಾರೆ, ಹೊಡಿತಾರೆ ಅನ್ನೋ ವಿಷಯ ಮನೆಯಲ್ಲಿ ಹೇಳೋ ತಾಕತ್ತು ನಮಗೂ ಇರ್ಲಿಲ್ಲ ಬಿಡಿ. ಯಾಕಂದ್ರೆ ಮೇಷ್ಟ್ರು ಏನೇ ಮಾಡಿದ್ರು ನಮ್ ಒಳ್ಳೇದಕ್ಕೆ ಮಾಡಿರ್ತಾರೆ ಅನ್ನೋ ಅತಿ ಬಲವಾದ ನಂಬಿಕೆ, ವಿಶ್ವಾಸ ಅಂದಿನ ಪೋಷಕರಿಗಿತ್ತು. ಆದ್ದರಿಂದ ಹೆತ್ತವರಿಂದಲೂ ಅದೇ ರೀತಿಯ ಉಪಚಾರದ ಪುನರಾವರ್ತನೆ ಆಗ್ತಿತ್ತು. ಅಗಸ್ತ್ಯ, ಬೋಗರ್, ಪೆರಿಯಾರ್, ಪುಲಿಪಾಣಿ ಮುಂತಾದ ಮಹಾ ಋಷಿಗಳಿಂದ ರಚಿತವಾಗಿರುವ ದೇಹದ 108 ಶಕ್ತಿ ಕೇಂದ್ರಗಳ ಕಾರ್ಯವೈಖರಿ ರಹಸ್ಯಗಳನ್ನು ವಿವರಿಸಿರುವ ಮರ್ಮವಿದ್ಯೆ, ಚರಕ ಮತ್ತು ಸುಶ್ರೂತ ಸಂಹಿತಗಳನ್ನು ಓದುವ ಸಂದರ್ಭದಲ್ಲೇ ನನಗೆ ಅರಿವಾಗಿದ್ದು, ಮೇಷ್ಟ್ರು ಕೊಡ್ತಾ ಇದ್ದದ್ದು ಶಿಕ್ಷೆಗಳೆಲ್ಲ ದೇಹ, ಬುದ್ಧಿ, ಮನಸ್ಸು ಇವುಗಳ ಸಮತೋಲಿತ ಆರೋಗ್ಯ ಕಾಯ್ದುಕೊಳ್ಳುವ ನಿಗೂಢ ಚಿಕಿತ್ಸೆಯ ವಿಧಾನಗಳು ಅವುಗಳಾಗಿದ್ದವೆಂದು. ನಿಯಮಿತ ಬಲ ಪ್ರಯೋಗಿಸುತ್ತಾ ಮಕ್ಕಳ ಎಳೆ ಕಿವಿಗಳನ್ನು ಹಿಂಡಿ ಬಿಸಿಯೇರಿಸಿ ಕೆಂಪಾಗಿಸಿದರೆ ಕಿವಿಯ ಹಿಂಭಾಗದ ವಿಧುರಂ ಶಿರಮಾತ್ರಿಕ ನರಗಳು ಉತ್ತೇಜನಗೊಂಡು ಅವುಗಳಲ್ಲಿ ಸಂಗ್ರಹವಾಗಿ ಅವುಗಳಲ್ಲಿಯೇ ಉಳಿದು ಬಿಡುವ ಶಬ್ದ ಕಂಪನಗಳನ್ನ ಮೆದುಳಿನಲ್ಲಿರುವ ಉತ್ಕ್ಷೇಪ ನರಕ್ಕೆ ಸರಾಗವಾಗಿ ರವಾನಿಸುವ ಸಾಮರ್ಥ್ಯ ಪಡೆಯುತ್ತವೆ. ಆ ಅರಿವಿರುವವರು ಯಾವುದೇ ಪ್ರಾಣಿಗಳ ಕಿವಿ ಹಿಂಡುವ ಮೂಲಕ ಅವುಗಳಿಗಿರುವ ಬುದ್ಧಿಮತ್ತೆಯ ಮಾಪನ ಮಾಡಬಲ್ಲರು. ಮಂದ ಚರ್ಮದ ಆನೆಗಳ ಕಿವಿಗಳನ್ನು ಅಂಕುಶದಿಂದ ತಿವಿದು ಪಳಗಿಸುವುದು ಇದೇ ವಿದ್ಯೆಯಿಂದ ಎನ್ನುತ್ತಾರೆ ಮಾವುತರು. ಎಡಗಿವಿ, ಬಲಗಿವಿಗಳನ್ನು ಕತ್ತರಿ ಆಕಾರದಲ್ಲಿ ಕೈಗಳಿಂದ ಹಿಡಿಸಿ ಬಸ್ಕಿಗಳನ್ನು ಹೊಡೆಸುವುದು, ತೊಡೆಗಿಲ್ಲುವುದು, ಮನಸ್ಸಿಗೆ ರಕ್ತದ ಸಂಚಾರ ಸರಾಗಗೊಳಿಸುವ ಆಂಜಿಯೋಗ್ರಾಮ್ಗೆ ಪ್ರೇರಣೆ ಆಗಿರುವ ಮರ್ಮ ವಿದ್ಯೆ ಚಿಕಿತ್ಸಾ ಕ್ರಮ. ಇಂದ್ರಿಯಗಳ ಮೂಲಕ ಮೆದುಳಿಗೆ ತಲುಪದ ವಿಷಯಗಳನ್ನು ಮನಸ್ಸಿಗೆ ಮುಟ್ಟಿಸಿದ್ರೆ ನಂತರ ಅದರ ಮೂಲಕ ಮೆದುಳಿಗೆ ರವಾನೆಯಾಗುತ್ತದೆ. ಯಾರ ದೇಹವು ಚಿಕ್ಕ ವಯಸ್ಸಿನಲ್ಲೇ ಈ ರೀತಿ ದಂಡಿಸಲ್ಪಡುತ್ತದೋ ಅವರು ಅತ್ಯುತ್ತಮವಾದ ಆರೋಗ್ಯವಂತರಾಗಿ ಜೀವಿಸ್ತಾರೆ. ಸಂಕುಚಿತ ಮನೋಭಾವನೆಗಳಿಗೆ ಖಂಡಿತ ಒಳಗಾಗುವುದಿಲ್ಲ ಎನ್ನುತ್ತಾರೆ ತಮಿಳುನಾಡಿನ ಮರ್ಮಕಲೈ ವೈದ್ಯರು. ಹಸ್ತಗಳಿಗೆ ಸಣ್ಣ ಬಿದಿರಿನ ಬೆತ್ತದ ಸೇವೆ, ನೀಲ್ ಡೌನ್ ಮಾಡಿಸುವುದು ಇವುಗಳ ಆಧುನಿಕ ಹೆಸರು. ಆಕ್ಯುಪ್ರೆಷರ್ ಥೆರಪಿ, ಕ್ಲಾಸ್ ರೂಮ್ ಹೊರಗಡೆ ಅಥವಾ ಬೆಂಚಿನ ಮೇಲೆ ನಿಲ್ಲಿಸುವುದು ಇವೆಲ್ಲವೂ ಮಕ್ಕಳಿಗೆ ಅಹಂಕಾರ ಬೆಳೆಯದಂತೆ ಮಾನಸಿಕ ಆರೋಗ್ಯ ಕಾಯ್ದುಕೊಳ್ಳುವ ಮನೋಮಾಪನ ಕ್ರಿಯೆಗಳೆನ್ನುತ್ತಾರೆ. ವಿದ್ಯಾರ್ಥಿ ದಶೆಯಲ್ಲೇ ಅರಿಷಡ್ ವರ್ಗಗಳು ಅವರನ್ನು ಆಕ್ರಮಿಸಿಕೊಂಡರೆ ಯಾವ ಜ್ಞಾನವೂ ಅವರ ಪ್ರಜ್ಞೆಗೆ ಅರಿವಾಗುವುದಿಲ್ಲ ಎನ್ನುತ್ತಿದ್ದ ಮುಖ್ಯೋಪಾಧ್ಯಾಯಿನಿ ದಿವಂಗತ ಸುಬ್ಬಲಕ್ಷ್ಮಮ್ಮ ಮೇಡಂ. ಸ್ಪಷ್ಟವಾಗಿಲ್ಲದ ಉಚ್ಚಾರಣೆ ವಾಕ್ಯಗಳ ಅರ್ಥ ಮತ್ತು ಉದ್ದೇಶಗಳನ್ನು ಸರ್ವನಾಶಪಡಿಸುತ್ತವೆ. ತಾನು ಹೇಳುವುದೇ ಸರಿಯಾದದ್ದು ಎನ್ನುವ ಭಾವನೆಯಿಂದ ಅಭ್ರಾಷ್ಟ ಉಚ್ಚಾರ ಮಾಡುವ ನಾಲಗೆಗಳನ್ನು ದರ್ಬೆ ಹಾಕಿ ಸುಟ್ಟು ಬಿಡಬೇಕು ಎನ್ನುತ್ತಿದ್ದ ದಿವಂಗತ ರಾಜಮ್ಮ ಮಿಸ್. ಕ್ಷೇಮ, ಶಾಂತಿ, ಸಮೃದ್ಧಿಗಳನ್ನು ಲಾಂಛನವಾಗಿ ಹೊಂದಿರುವ ನಮ್ಮ ಉತ್ಕೃಷ್ಟ ಸಂಸ್ಕೃತಿ, ಜ್ಞಾನ ಸಂಪತ್ಭರಿತವಾದ ಭಾರತ ದೇಶಕ್ಕೆ ಋಷಿಗಳು, ಯೋಗಿಗಳು ತಮ್ಮ ಸರ್ವಸ್ವವನ್ನು ಧಾರೆ ಎರೆದಿದ್ದಾರೆ. ಅವರಿಂದಲೇ ನಾವು ಭಾರತೀಯರೆಂದು ಗರ್ವದಿಂದ ಹೇಳಿಕೊಳ್ಳುವಂತಾಗಿರುವುದು. ಅವರಿಗಿಂತ ಹೆಚ್ಚಿನದ್ದು ಮಾಡಲು ಇನ್ನೇನು ಉಳಿದಿಲ್ಲ. ನೀವು ಅವರ ತ್ಯಾಗಗಳು ಮತ್ತು ಸಾಧನೆಗಳನ್ನ ಹಾಳು ಮಾಡದೆ ಕಾಪಾಡಿಕೊಂಡ್ರೆ ಸಾಕು, ಅದೂ ಸಹ ದೇಶ ಸೇವೆಯೇ ಎಂದು ಹೇಳುತ್ತಿದ್ದ ಆಧ್ಯಾತ್ಮಿಕ ಜ್ಞಾನ ಸಂಪನ್ನರಾಗಿದ್ದ ಯೋಗ ಮತ್ತು ದೈಹಿಕ ತರಬೇತಿಯ ಗುರುಗಳು ಕೀರ್ತಿಶೇಷರಾದ ಶ್ರೀರಾಮುಲು ಸರ್. ಅನಾರೋಗ್ಯದ ನೆಪವೊಡ್ಡಿ ಸ್ಕೌಟ್ ಅಂಡ್ ಗೈಡ್ಸ್ ತರಬೇತಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ರೆ ಅಂದಾಜು 100 ಮೀಟರ್ ವ್ಯಾಪ್ತಿಯ ಮೈದಾನವನ್ನು ಸಂಜೆ ವೇಳೆ ಬರೀ ಪಾದಗಳಲ್ಲಿ 10 ಬಾರಿ ವಾಕಿಂಗ್ ಮಾಡಿಸ್ತಿದ್ದ ಶ್ರೀ HK ಕುಮಾರ್ ಸರ್. ಇಡೀ ಪಾಠ ಯಾರಿಗೂ ತತ್ಕ್ಷಣ ಅರ್ಥವಾಗುವುದಿಲ್ಲ. ಹಾಗೊಮ್ಮೆ ಅರ್ಥವಾಗದ ವಿಷಯಗಳನ್ನು ಕೆಳಗೆರೆ ಹಾಕಿಬಿಡಿ, ಸ್ವಲ್ಪ ಸಮಯದ ನಂತರ ಮತ್ತೊಮ್ಮೆ ಓದಿದರೆ ಅದೇ ಅರ್ಥವಾಗುತ್ತದೆ ಎನ್ನುತ್ತಿದ್ದ ದಿವಂಗತ TR ಸುಶೀಲಾಬಾಯಿ ಮಿಸ್.
ದೇವನಾಗರಿ ಲಿಪಿಯ ಜ್ಞಾನವಿದ್ದರೆ ಕೇವಲ ಭೂಮಿಯ ಮೇಲಲ್ಲ, ಬ್ರಹ್ಮಾಂಡದ ಯಾವ ಮೂಲೆಗೆ ಹೋದ್ರೂ ಬದುಕಲು ಸಾಧ್ಯ. ಸಂಸ್ಕೃತ ವಿಷಯದಲ್ಲಿ ಪಂಡಿತರಾಗಿದ್ದ ಕೀರ್ತಿಶೇಷರಾದ ಶ್ರೀ ಎ ವೆಂಕಟಾಚಾರಿ ಕಟ್ಟಿ ಮೇಷ್ಟ್ರು ತಲೆ ಚಚ್ಕೊಂಡು ಹೇಳ್ತಿದ್ದ ಮಾತುಗಳು ಎಷ್ಟು ಅರ್ಥಗರ್ಭಿತವಾಗಿದ್ದವೆಂದು ಈಗ ಅರ್ಥವಾಗ್ತಿದೆ. ಯಾಕಂದ್ರೆ ಋಷಿಗಳು ಅನಂತ ಸೃಷ್ಟಿಯ ಸರ್ವ ರಹಸ್ಯಗಳನ್ನು ವಿವರಿಸಿರುವುದು ಸಂಸ್ಕೃತ ಭಾಷೆಯಲ್ಲಿ. ದೇವನಾಗರಿ ಲಿಪಿಯ ವೈಶಿಷ್ಟ್ಯವೇ ಆಗಿದೆ. ಭಾವನೆಗೆ ತಕ್ಕಂತೆ ಭಾವಾರ್ಥಗಳನ್ನು ಹೊರಸೂಸುವ ಆ ಲಿಪಿಗಳು ವಿವಿಧ ಭಾಷೆಯಲ್ಲಿ ಸಂಸ್ಕೃತ, ಹಿಂದಿ, ಪಹರಿ, ನೇಪಾಳಿ, ಮರಾಠಿ, ಭೋಜಪುರಿ, ಕೊಂಕಣಿ, ಭಿಲಿ, ಮೈಥಿಲಿ, ಅವಾಧಿ, ಕುರುಖ್, ಸಿಂಧಿ, ಶೆರ್ಪಾ, ಕಾಶ್ಮೀರಿ, ಪಂಜಾಬಿ ವಿವಿಧ ಭಾವಾರ್ಥ ಪಡೆಯುತ್ತವೆ. ವಾಕ್ಯಗಳನ್ನು ಒಮ್ಮೆ ಓದಿದ ತಕ್ಷಣ ಸಾರಾಂಶಗಳು ದೃಢಪಡುವುದಿಲ್ಲ. ನಿಖರವಾದ ಸ್ಪಷ್ಟತೆ ಇಲ್ಲದ ಗೊಂದಲಗಳನ್ನು ಮೂಡಿಸಿ ಮನಸ್ಸು ಬುದ್ಧಿಗಳ ನಡುವೆ ಮಂಥನ ಚಿಂತನೆಗಳನ್ನು ಉಂಟಾಗಿಸಿ ಕೊನೆಗೆ ಸಕಾರಾತ್ಮಕವಾಗಿ ಇರುವ ಅರ್ಥಗಳು ಹೊರಹೊಮ್ಮುತ್ತವೆ. ಸಂಸ್ಕೃತ ಭಾಷೆ ಮತ್ತು ದೇವನಾಗರಿ ಲಿಪಿ ಬಗ್ಗೆ ನಾನು ಅಲ್ಪಜ್ಞಾನಿಯಾಗಿದ್ದು ಹಲವು ಸಂಸ್ಕೃತ ಪಂಡಿತರನ್ನು ಸಂಪರ್ಕಿಸಿ ಬಹಳಷ್ಟು ಶ್ಲೋಕಗಳಿಗೆ ಮತ್ತು ಋಷಿಗಳು ಪುರಾತನ ತಾಳೆ ಗ್ರಂಥಗಳಲ್ಲಿ ಬರೆದಿರುವ ವಿಷಯಗಳ ಅರ್ಥಗಳನ್ನ ಸರಳ ಭಾಷೆಯಲ್ಲಿ ಅನುವಾದ ಪಡೆದಿದ್ದೇನೆ. ಅವುಗಳನ್ನು ನಿಮಗೂ ವಿವರಿಸುವ ಪ್ರಯತ್ನ ಮಾಡ್ತಿದ್ದೇನೆ. ವಿಷಯ ಜ್ಞಾನವು ಸುಪ್ತ ಪ್ರಜ್ಞೆಯಲ್ಲಿ ಶೇಖರಣೆಯಾಗಿ ಇರುತ್ತದೆ. ಅವು ಸಮಯ, ಸಂದರ್ಭ, ಪರಿಸ್ಥಿತಿ ಇವುಗಳಿಗೆ ಅನುಗುಣವಾಗಿ ವ್ಯಕ್ತವಾಗುತ್ತವೆ. ಈ ಕ್ರಿಯೆಯ ಆಧಾರದಲ್ಲೇ ನಮ್ಮ ಹೆತ್ತವರು, ಗುರು ಹಿರಿಯರು ಹೇಳೋದು, ನಾವ್ ಏನ್ ಹೇಳ್ತಿದ್ದೇವೆ ಇದು ನಿಮಗೆ ಈಗ ಅರ್ಥ ಆಗುದಿಲ್ಲ, ಕಾಲ ಬಂದಾಗ ಅದೇ ಅರ್ಥ ಮಾಡಿಸುತ್ತದೆ. ನನಗನಿಸ್ತಿದೆ ಬಹುಶಃ ನನ್ನ ಜೀವನದಲ್ಲಿ ಆ ಕಾಲ ಈಗ ಬಂದಿದೆ. ಜೀವಿತಾರ್ಥಗಳನ್ನು ನನ್ನ ಸುಪ್ತ ಪ್ರಜ್ಞೆಯಲ್ಲಿ ಬೇರೂರಿಸಿದ ಸಪ್ತರ್ಷಿ ಸ್ವರೂಪರಾದ ಗುರುವೃಂದಕ್ಕೆ ಈ ಕೃತಿಯನ್ನು ಅರ್ಪಿಸುತ್ತಿದ್ದೇನೆ. ಈ ಕಾಯಕ್ಕೆ ಜೀವದಾತರಾದ ಅಮ್ಮನಿಗೆ, ಅಪ್ಪನಿಗೆ, ಬಾಲ್ಯದಿಂದಲೂ ನನ್ನ ಕಷ್ಟಕಾಲದಲ್ಲಿ ಆಸರೆಯಾಗುವ ತಂಗಿಗೆ, ಮೊಂಡುವಾದಗಳ ಪುಂಡ ಲಾಸ್ಟ್ ಬೆಂಚ್ನ ಜಸ್ಟ್ ಪಾಸ್ ವಿದ್ಯಾರ್ಥಿಯಾದ ನನ್ನನ್ನು ತೀಡಿತಿದ್ದ ಗುರು ವೃಂದಕ್ಕೆ, ಕಷ್ಟದ ದಿನಗಳಲ್ಲಿ ಆಪದ್ ಬಾಂಧವನಾಗಿ ಬಂದು ಪುನರ್ಜೀವನ ನೀಡಿ ಮರೆಯಾದ ಆಪ್ತಮಿತ್ರ ದಿವಂಗತ ಆನಂದನಿಗೆ, ನಮ್ಮ ಹಣೆಯ ಬರಹ ಇಷ್ಟೇ ಅಂತ ಸಂಸಾರ ಸಾಗಿಸುತ್ತಿರುವ ನನ್ನ ಏಂದ್ರಿಗೆ ಮತ್ತು ಮಗನಿಗೆ ಹಾಗೂ ಕುಟುಂಬದ ಎಲ್ಲ ಸದಸ್ಯರಿಗೆ, ನನಗೆ ಜ್ಞಾನ ಜಿಜ್ಞಾಸೆ ಮೂಡಲು ಕಾರಣಕರ್ತರಾದ ವಿಚಾರ ಶೂನ್ಯರಿಗೆ, ದಿನನಿತ್ಯ ನನ್ನ ಕಾಟ ತಡೆದುಕೊಂಡು ಸುಖ ದುಃಖಗಳಲ್ಲಿ ಆಸರೆಯಾಗಿರುವ ಸ್ನೇಹಿತ ಸ್ನೇಹಿತೆಯರಿಗೆ, ನನ್ನಲ್ಲಿ ಸಲಹೆ ಪಡೆಯಲು ಬಂದ ಅನ್ನದಾತರಿಗೆ ಹಾಗೂ ಈ ಪುಸ್ತಕ ಖರೀದಿಸಿ ಓದುತ್ತಿರುವ ನಿಮಗೂ ಕೃತಜ್ಞತೆಗಳು. ಪುಸ್ತಕದ ಬದನೆಕಾಯಿ. ಪ್ರಿನ್ಸಿಪಲ್ಸ್ ಆಫ್ ಇನ್ಫಿನಿಟಿ ನಿಯಮಗಳು ಯುಗ ಯುಗಗಳಿಂದಲೂ ನಿಗೂಢಗಳಾಗಿ ಉಳಿದಿವೆ. ಅಣು, ರೇಣು, ತೃಣ, ಕಾಷ್ಟಗಳನ್ನು, ಸಕಲ ಚರಾಚರ ವಸ್ತುಗಳನ್ನು, ಸೃಷ್ಟಿ, ಸ್ಥಿತಿ, ಲಯ ಕ್ರಿಯೆಗಳನ್ನು ನಿಯಂತ್ರಣ ಮಾಡುತ್ತಿರುವ ಅನಂತ ಶಕ್ತಿಯ ಅಸಲಿ ಅಸ್ತಿತ್ವದ ದೃಢೀಕರಣಕ್ಕಾಗಿ ಸಂಶೋಧನೆಗಳು, ತರ್ಕಗಳು, ವಾದಗಳು, ಹೋರಾಟಗಳು, ಚಿಂತನೆಗಳು, ಪ್ರಚಾರಗಳು, ವೈಭವೀಕರಣಗಳು ನಿರಂತರವಾಗಿ ಆಗುತ್ತಲೇ ಬಂದಿವೆ. ಕೆಲವು ಅಂದಾಜುಗಳ ಪ್ರಕಾರ ವಿಶ್ವದಲ್ಲಿ 4200 ಧರ್ಮಗಳಿದ್ದು ಅದರ ಪೈಕಿ ಪವಿತ್ರ ಧರ್ಮ ಗ್ರಂಥಗಳ ಆಧಾರದೊಂದಿಗೆ ಅಸ್ತಿತ್ವ ಕಾಪಾಡಿಕೊಂಡಿರುವುದು ಬೆರಳೆಣಿಕೆಯಷ್ಟು ಧರ್ಮಗಳು ಮಾತ್ರ. ಅದೂ ಸಹ ಶಕ್ತಿ ಪ್ರದರ್ಶನಗಳಿಂದ. ಆಧುನಿಕತೆಯ ವೈಭವ, ವೈವಿಧ್ಯತೆಗಳ ಪರಿಮಾಣ ಹೆಚ್ಚಾದಂತೆಲ್ಲ ಪ್ರಜ್ಞಾವಂತಿಕೆ ತನ್ನ ಘನತೆ ಮತ್ತು ಮೌಲ್ಯಾಧಾರ ಕಳೆದುಕೊಂಡು ಪ್ರಸ್ತುತ ಪೀಳಿಗೆಯಿಂದ ಪುಸ್ತಕದ ಬದನೆಕಾಯಿ ಎಂಬ ಹಣೆಪಟ್ಟಿಗೆ ಒಳಗಾಗಿದೆ. ಆದಾಗ್ಯೂ ಧರ್ಮ ಗ್ರಂಥಗಳ ಮೂಲ ಉದ್ದೇಶ ಮತ್ತು ಅಂತಿಮ ಸಾರಾಂಶ ಅನಂತ ಶಕ್ತಿಯ ನಿಯಮಗಳನ್ನು ಅರ್ಥ ಮಾಡಿಸುವುದು. ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಜ್ಞಾನಿಗಳಾಗಿ ಇರಬೇಕಿಲ್ಲ, ಕೇವಲ ಪ್ರಜ್ಞಾವಂತರಾಗಿದ್ದರೆ ಸಾಕು. ಪ್ರಜ್ಞೆ ಎನ್ನುವುದು ಪ್ಯಾರಾಮೀಟರ್ಸ್ ಇಲ್ಲದ ಜ್ಞಾನವಾಗಿದ್ದು ಅವುಗಳ ಕುರಿತಾದ ಅಂತಿಮ ನಿರ್ಧಾರಗಳು ಅವರವರ ವಿವೇಚನಾ ಶಕ್ತಿ ಮತ್ತು ಆತ್ಮ ತೃಪ್ತಿಗೆ ಸೀಮಿತವಾಗಿ ಉಳಿದು ಬಿಡುತ್ತಿವೆ. ಪ್ರಸ್ತಾವನೆಯ ಉದ್ದೇಶ ಏನೆಂಬುದು ನಾ ಹೋದರೆ ಓದಿದ ನಂತರವಷ್ಟೇ ಸ್ಪಷ್ಟವಾಗುತ್ತದೆ. ಲೋಭದಿಂದ ಲಾಭವಿಲ್ಲ ಎಂಬ ಸಂದೇಶ ಸಾರುವ ಪುಸ್ತಕಗಳಿಗೂ ಸಹ ಲಾಭವೆಂಬ ಲೋಪ ಅನಿವಾರ್ಯವಾಗಿದೆ. ಅವಶ್ಯಕತೆಗಳೆಂಬ ಬ್ರಹ್ಮ ಕಪಾಲ ತುಂಬಿಸುವ ವ್ಯರ್ಥವಾದ ಪ್ರಯತ್ನವನ್ನಂತೂ ಮಾಡಲೇಬೇಕಲ್ಲ. ಓಂ ನಮಃ ಶಿವಾಯ. ಶ್ರೀ ಜ್ಯೋತಿರ್ಲಿಂಗ ಗುರೂಜಿ, ಶ್ರೀ ಚೈತನ್ಯ ಶಕ್ತಿಪೀಠ, ಸಿಂಗನಾಯಕನಹಳ್ಳಿ, ಬೆಂಗಳೂರು ಉತ್ತರ ತಾಲೂಕು, ಬೆಂಗಳೂರು 560064. ಶುಭ ಸಂದೇಶ. ಶ್ರೀ ವಾಸ್ತು ಹರೀಶ್ ರವರಿಂದ ರಚಿತವಾಗಿರುವ ನಾ ಹೋದರೆ ಎಂಬ ಗ್ರಂಥವನ್ನು ಅವಲೋಕಿಸಲಾಯಿತು.
ಶೈಶವಾವಸ್ಥೆಯಿಂದ ಪ್ರಾರಂಭಿಸಿ ಪ್ರಬುದ್ಧ ವ್ಯಕ್ತಿಗಳವರೆಗೆ ದಿನನಿತ್ಯ ಜೀವನದಲ್ಲಿ ಬರುವ ಸಾಮಾನ್ಯ ಸಮಸ್ಯೆಗಳನ್ನು ಕೂಲಂಕುಷವಾಗಿ ಅವಲೋಕಿಸುತ್ತಾ ಅವುಗಳನ್ನು ಅದೇ ರೀತಿಯ ಹಿಂದಿನ ಕಾಲಘಟ್ಟದ ಘಟನೆಗಳ ಜೊತೆ ಸಂಯೋಜಿಸಿಕೊಂಡು ವೈಜ್ಞಾನಿಕ ವಿವರಣೆಗಳೊಂದಿಗೆ ಸರಳ ಸುಲಭ ಶೈಲಿಯಲ್ಲಿ ವಿಭಿನ್ನವಾಗಿ ರಚಿಸಿರುವ ಈ ಗ್ರಂಥವು ಅಭಿನಂದನೀಯವಾದದ್ದು. ಗ್ರಂಥ ರಚನೆಯಲ್ಲಿ ಬಳಸಿರುವ ಹೊಸ ಪ್ರವೃತ್ತಿ ಬಹಳಷ್ಟು ಗಮನಾರ್ಹವಾಗಿದೆ. ಇಂದಿನ ಕಾಲಕ್ಕೆ ಇದರಲ್ಲಿರುವ ಮಾಹಿತಿಗಳ ಅವಶ್ಯಕತೆ ಇದೆ. ಶುಭವಾಗಲೆಂದು ಹಾರೈಸುತ್ತ ಶ್ರೀ ಜ್ಯೋತಿರ್ಲಿಂಗ ಗುರೂಜಿ, ಬೆಂಗಳೂರು. ಶ್ರೀ ಆರ್ ನಾರಾಯಣ ಸ್ವಾಮಿ, ನಿರ್ದೇಶಕರು, ಬರಹಗಾರರು, ಆಧ್ಯಾತ್ಮ ಚಿಂತಕರು, ಬೆಂಗಳೂರು. ಶುಭ ಸಂದೇಶ. ಆತ್ಮೀಯ ವಾಸ್ತು ಹರೀಶ್ ರವರ ಈ ಮೊದಲ ಪುಸ್ತಕದಲ್ಲಿರುವ ವಿಷಯಗಳು ಮತ್ತು ನುಡಿಗಟ್ಟುಗಳು ಸಾಮಾನ್ಯ ಓದುಗರಿಗೆ ಕಬ್ಬಿಣದ ಕಡಲೆಯಾಗಬಹುದು. ಇದು ನನ್ನ ಮೊಟ್ಟ ಮೊದಲ ಅನಿಸಿಕೆ. ಹೇಳಲು ಹೊರಟಿರುವ ಮೂಲ ವಿಚಾರಗಳನ್ನ ವಿಷಯಾಂತರವಾಗದಂತೆ ಕಾಯ್ದುಕೊಳ್ಳಲು ಪ್ರಯೋಗಿಸಿರುವ ಸಂಕಲನ ಶೈಲಿ ಅತ್ಯಂತ ವಿಭಿನ್ನವಾಗಿದೆ. ವಸ್ತುನಿಷ್ಠ ವ್ಯವಸ್ಥೆಗಳಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಅಕ್ಷರಶಃ ದಾಸರಾಗಿ ಜೀವನ ಸಾಗಿಸುತ್ತಿರುವ ನಮ್ಮಂಥ ಅತಿ ಸಾಮಾನ್ಯ ವರ್ಗಕ್ಕೆ ಇದರಲ್ಲಿರುವ ಸೂಕ್ಷ್ಮ ಸಂದೇಶಗಳು ಸಹಕಾರಿಯಾಗುತ್ತವೆ. ಈಗಿನ ಪ್ರಸ್ತುತ ಸಮಾಜಕ್ಕೆ, ಅದರಲ್ಲೂ ನಿರ್ದಿಷ್ಟವಾಗಿ ಹೇಳೋದಾದ್ರೆ ಅವಶ್ಯಕತೆಗಳನ್ನು ಮೀರಿ ಸಾಮಾಜಿಕ ಜಾಲತಾಣ ಮತ್ತು ಅಂತರ್ಜಾಲಗಳಲ್ಲಿ ವೃಥಾ ಕಾಲಹರಣ ಮಾಡುವ ಅಭ್ಯಾಸಗಳನ್ನು ಮೈಗೂಡಿಸಿಕೊಂಡು ದೇಹವನ್ನು ಚಟುವಟಿಕೆಗಳಿಂದ ದೂರವಾಗಿಸುವ ಮೂಲಕ ಪದೇ ಪದೇ ಅನಾರೋಗ್ಯಗಳಿಗೆ ತುತ್ತಾಗುತ್ತಿರುವ ವಿದ್ಯಾರ್ಥಿ ವರ್ಗಕ್ಕೆ ಮತ್ತವರ ಪೋಷಕರಿಗೆ ಇದರಲ್ಲಿ ಹೇಳಿರುವ ಅತಿ ಸೂಕ್ಷ್ಮ ಆಘಾತಕಾರಕ ಸತ್ಯಗಳು ಅತ್ಯವಶ್ಯಕವಾಗಿ ಅರಿವಾಗಬೇಕಿದೆ. ಈ ಪುಸ್ತಕವನ್ನು ಓದಿ ಅರ್ಥ ಮಾಡಿಕೊಂಡಿರುವವರಿಗೆ ಹರಿಕೀರ್ತನ ಶ್ರೇಷ್ಠರಾದ ಪುರಂದರದಾಸರ ಮಾನವ ಜನ್ಮ ದೊಡ್ಡದೋ, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಎಂಬ ಮನುಷ್ಯ ಜನ್ಮ ಪ್ರಾಪ್ತಿಯ ಕುರಿತಾದ ಕೀರ್ತನೆ ನೆನಪಾದ್ರೆ ಯಾವುದೇ ಅಚ್ಚರಿಯಿಲ್ಲ. ಶುಭ ಹಾರೈಕೆಗಳೊಂದಿಗೆ ಆರ್ ನಾರಾಯಣ ಸ್ವಾಮಿ, ಬೆಂಗಳೂರು. ಶ್ರೀ ಪರಶುರಾಮ್ ನಾಯಕ್, ಲೇಖಕರು, ಸಾಹಿತಿಗಳು, ಆಧ್ಯಾತ್ಮ ಚಿಂತಕರು, ಹೈದರಾಬಾದ್, ತೆಲಂಗಾಣ. ಶುಭ ಸಂದೇಶ. ನಮಸ್ಕಾರ. ಆತ್ಮೀಯ ಸ್ನೇಹಿತರಾದ ಶ್ರೀ ವಾಸ್ತು ಹರೀಶ್ರಿಂದ ಸಿದ್ಧಗೊಂಡಿರುವ ಅವರ ಚೊಚ್ಚಲ ಪುಸ್ತಕದ ಕರಡು ಪ್ರತಿಯನ್ನು ಓದಿದ ನಂತರ ನನಗನಿಸಿದ್ದು, ನಾ ಹೋದರೆ ಕೃತಿಯು ಪುರಾತನ ಕಾಲದ ಆಧ್ಯಾತ್ಮ ವಿಜ್ಞಾನ, ವಾಸ್ತು ಅಂದರೆ ಪಂಚಭೂತ ಶಕ್ತಿಗಳನ್ನು ಆಧರಿಸಿದ ವಿಜ್ಞಾನ ಮತ್ತು ಮುಂದುವರೆದ ಆಧುನಿಕ ವಿಜ್ಞಾನಗಳ ಸಂಗಮವಾಗಿದೆ. ಪುಸ್ತಕದ ಶೀರ್ಷಿಕೆ ನೋಡಿದ ತತ್ಕ್ಷಣ ಮನಸ್ಸಿನಲ್ಲಿ ಬಂದ ವಿಚಾರವೇನೆಂದ್ರೆ, ದಾಸವರೇಣ್ಯ ಕನಕದಾಸರು ಅವರ ಗುರುಗಳಾದ ವ್ಯಾಸರಾಜರು ಕೇಳಿದ ಭಗವಂತನನ್ನು ಕಾಣುವ ವಿಧಾನ ಯಾವುದು ಎನ್ನುವ ಪ್ರಶ್ನೆಗೆ ನಾನು ಹೋದರೆ ನೋಡಬಹುದು ಎನ್ನುತ್ತಾರೆ. ಅದರ ಅರ್ಥ ಮನುಷ್ಯ ಸಹಜ ಗುಣವಾದ ನಾನು ಎನ್ನುವ ಅಹಂಕಾರ ಹೋದರೆ ಪರಮಾತ್ಮನು ಖಂಡಿತ ಕಾಣಲು ಸಿಗುತ್ತಾನೆಂದು. ಅದೊಂದು ಭಕ್ತಿ ಮಾರ್ಗದ ಸಂದೇಶವಾಗಿದೆ. ಆದರೆ ಈ ಪುಸ್ತಕ ಓದುತ್ತಾ ಹೋದಂತೆ ವಿಷಯ ಮಾರ್ಮಿಕವಾಗಿ ಗೋಚರವಾಯಿತು. ಇದರಲ್ಲಿ ಹರೀಶ್ ರವರು ಈಗಿನ ಪೀಳಿಗೆಯ ಮನುಷ್ಯತ್ವದ ಅಸ್ತಿತ್ವವೇ ಹೋಗಿಬಿಡುವಂತಹ ಅಪಾಯಕಾರಕ ಹಂತಕ್ಕೆ ತಲುಪಿರುವ ಆಘಾತಕಾರಿ ಅಂಶಗಳನ್ನು ಅತ್ಯಂತ ಕಳಕಳಿಯಿಂದ ನಮ್ಮ ಗಮನಕ್ಕೆ ತರುತ್ತಿದ್ದಾರೆ. ನಮ್ಮ ಶರೀರ, ಮನಸ್ಸು, ಆತ್ಮ ಮತ್ತು ವ್ಯಕ್ತಿತ್ವವನ್ನು ರೂಪುಗೊಳಿಸುವ ಅತ್ಯಂತ ಸೂಕ್ಷ್ಮ ರೂಪದಲ್ಲಿರುವ ಕ್ರೋಮೋಸೋಮ್ಸ್ ಹಾಗೂ ಡಿಎನ್ಎಗಳ ಮೇಲಾಗುತ್ತಿರುವ ಅತ್ಯಾಧುನಿಕತೆಯ ನಿಗೂಢ ದಾಳಿಗಳ ಸ್ವರೂಪಗಳನ್ನ ಪದರ ಪದರಗಳಾಗಿ ಬಿಚ್ಚಿಡುತ್ತಾ ಯಾವುದರಿಂದ ಮತ್ತು ಯಾಕೆ ಹೀಗೆಲ್ಲ ಆಗ್ತಿದೆ ಎಂದು ವಿಭಿನ್ನ ಶೈಲಿಯಲ್ಲಿ ವಿವರಿಸಲು ಹೊರಟಿದ್ದಾರೆ. ಪಾಶ್ಚಿಮಾತ್ಯ ರಾಷ್ಟ್ರದ ಕಾರ್ಪೊರೇಟ್ ಕಂಪನಿಗಳು ಯಾವ ರೀತಿಯ ತಂತ್ರಗಾರಿಕೆ ಪ್ರಯೋಗಿಸಿ ದಾಳಿ ಮಾಡಿ ಪ್ರಸ್ತುತ ಹಾಗೂ ಮುಂದಿನ ಪೀಳಿಗೆಯನ್ನು ಅವರ ದಾಸರನ್ನಾಗಿ ಮಾಡಿಕೊಳ್ಳಲು ಹೊರಟಿದ್ದಾರೆ, ಆ ಭಯಾನಕ ವಿಚಾರಗಳನ್ನು ಮುಂದಿಟ್ಟು ನಮ್ಮೆಲ್ಲರ ಒಳಗಣ್ಣು ತೆರೆಯುವಂತೆ ಮಾಡಿದ್ದಾರೆ. ಪುಸ್ತಕದ ಮುಖಪುಟ ಮತ್ತು ಒಳಪುಟಗಳ ಕುರಿತು ವಿವರಿಸೋದಾದ್ರೆ, ಇಡೀ ಪುಸ್ತಕವನ್ನು ಸ್ವತಃ ಹರೀಶ್ ರೇ ವಿನ್ಯಾಸಗೊಳಿಸಿರುವುದು ಮುದ್ರಣಾಲಯ ವೃತ್ತಿಯಲ್ಲಿ ಅವರಿಗಿರುವ ನುರಿತ ಅನುಭವಕ್ಕೆ ಹಿಡಿದ ಕೈಗನ್ನಡಿ. ಅಲ್ಲದೆ ಪುಸ್ತಕದ ಕರಡು ಪ್ರತಿಯನ್ನು ಓದಿದ ನಂತರ ನಾನು ಪುಸ್ತಕದಲ್ಲಿ ಅತಿ ಹೆಚ್ಚು ಸ್ಥಳವನ್ನು ಚಿತ್ರಗಳೇ ಆಕ್ರಮಿಸಿಕೊಂಡಿವೆ, ಅವುಗಳ ಅವಶ್ಯಕತೆ ಇದೆಯೇ ಎಂದು ಅವರನ್ನು ಕೇಳಿದಾಗ, ಸರ್, ಇದು ನಾನು ಬರೆದಿರುವ ಮೊತ್ತ ಮೊದಲ ಪುಸ್ತಕ ಹಾಗೂ ಇದರಲ್ಲಿ ಜನರ ಗಮನಕ್ಕೆ ನಾನು ನೀಡಲು ಹೊರಟಿರುವ ವಿಷಯವೇ ಅತ್ಯಂತ ಸೂಕ್ಷ್ಮವಾದದ್ದು. ಅವುಗಳನ್ನ ಎಡ ಮತ್ತು ಬಲ ಮೆದುಳುಗಳ ಜೊತೆಗೆ ರೆಪ್ಟಿಲಿಯನ್ ಬ್ರೈನ್ಗೂ ತಲುಪಿಸಲು ಈ ವಿಧಾನ ಸಹಕಾರಿಯಾಗುತ್ತದೆ. ಒಂದು ವೇಳೆ ನಾನು ಬಳಸಿರುವ ನುಡಿಗಟ್ಟುಗಳು ಕೆಲವರಿಗೆ ಅರ್ಥವಾಗದಿದ್ರೆ ಚಿತ್ರಗಳು ಖಂಡಿತ ಸಹಕಾರಿಯಾಗಬಲ್ಲವು ಎಂದು ಅವರು ಹೇಳಿದಾಗ, ಸಾಮಾನ್ಯ ಜನಗಳನ್ನ ಕುರಿತು ಅವರಲ್ಲಿರುವ ಆಳವಾದ ಅಧ್ಯಯನ ಜ್ಞಾನ ಮತ್ತು ಸಾಮಾಜಿಕ ಕಳಕಳಿಯನ್ನು ಮನಗಂಡೆ.
ಇನ್ನು ಪುಸ್ತಕ ವಿನ್ಯಾಸವನ್ನು ವಿಶ್ಲೇಷಿಸೋದಾದ್ರೆ ಮುಖಪುಟಕ್ಕೆ ಕಪ್ಪು ಬಿಳುಪು ಬಣ್ಣಗಳನ್ನು ಉದ್ದೇಶಪೂರ್ವಕವಾಗಿಯೇ ಬಳಸಲಾಗಿದೆ. ಯಾಕಂದ್ರೆ ಕವಿ ಕಲ್ಪನೆಯಲ್ಲಿ 7 ಬಣ್ಣಗಳು ಸೇರಿದ್ರೆ ಬಿಳಿಯ ಬಣ್ಣವಾಗುತ್ತೆ. ಆದ್ರೆ ಚಿತ್ರಕಾರನ ಪ್ರಕಾರ ಬಿಳಿಯ ಬಣ್ಣದೊಳಗೆ 7 ಬಣ್ಣಗಳಿವೆ. ಅವುಗಳನ್ನು ಅದರಿಂದ ಒಮ್ಮೆ ಬೇರ್ಪಡಿಸಿ ಪುನಃ ಸೇರಿಸಿದ್ರೆ ಕಪ್ಪು ಬಣ್ಣ ತಯಾರಾಗುತ್ತದೆ. ನನ್ನ ಪ್ರಕಾರ ಇವೆರಡೂ ವಾಸ್ತವಿಕ ಬಣ್ಣಗಳು. ಸತ್ಯ, ಶರಣಾಗತಿ ಅಂದ್ರೆ ಆಧ್ಯಾತ್ಮ ಜ್ಞಾನ, ನ್ಯಾಯಾಧಿಕಾರಗಳನ್ನು ಪ್ರತಿನಿಧಿಸುತ್ತವೆ. ಆಧ್ಯಾತ್ಮ ಮತ್ತು ಕಾನೂನು ಇವೆರಡರಿಂದ ದೇಹ, ಬುದ್ಧಿ, ಮನಸ್ಸು ಇವುಗಳ ರಕ್ಷಣೆ ಸಾಧ್ಯವೆಂದು ಅತ್ಯಂತ ಮಾರ್ಮಿಕವಾಗಿ ಬಿಂಬಿಸಿದ್ದಾರೆ. ಮುಖಪುಟದಲ್ಲೊಂದು ವೃಕ್ಷದ ರೇಖಾಚಿತ್ರವನ್ನು ಉಪಯೋಗಿಸಲಾಗಿದೆ. ಅದನ್ನು ಸೂಕ್ಷ್ಮವಾಗಿ ಅವಲೋಕಿಸಲಾಗಿ ಅದರ ಕಾಂಡವು DNA ಆಕಾರದಲ್ಲಿದ್ದು ವಂಶ ವೃಕ್ಷವನ್ನು ಬಿಂಬಿಸುತ್ತದೆ. ಬೇರೂರಿರುವ ವೃಕ್ಷದಿಂದ ಎಲೆಗಳು ಉದುರುತ್ತಿರುವುದು ವಂಶಾವಳಿಗಳ ನಾಶ ಸೂಚಿಸುತ್ತದೆ. ಇದರ ಮುಖಾಂತರ ನಾ ಹೋದರೆ ಅಥವಾ ಕ್ರೋಮೋಸೋಮ್ಸ್ ಹೋದರೆ ಹೀಗೆಂದು ಅರ್ಥೈಸಿರುವುದು ಅತ್ಯಂತ ಪ್ರಭಾವಕಾರಿ ಮತ್ತು ಅಭಿನಂದನಾರ್ಹ. ಹಾಸ್ಯ, ವ್ಯಂಗ್ಯ ಮತ್ತು ಸಮರ್ಪಣಾ ಭಾವದಿಂದ ಕೂಡಿರುವ ಕೃತಜ್ಞತೆ, ವಿನೂತನ ಶೈಲಿಯಿಂದ ಅವರ ಜೀವನದಲ್ಲಿ ನಡೆದ ಘಟನೆಗಳು ಹಾಗೂ ಅನುಭವಗಳನ್ನ ಯಾವ ರೀತಿಯ ಹಂಗಿಗೂ ಸಹ ಒಳಗಾಗದೆ ಮನಸ್ಸಿನಲ್ಲಿ ಮೂಡಿದ್ದನ್ನು ಯಾರ ಮುಲಾಜು ನೋಡದೆ ಧೈರ್ಯವಾಗಿ ಸಂಕ್ಷಿಪ್ತವಾಗಿ ಹೊರಗಿಡುವ ಪರಿಚಯ. ವಿಧಿಯ ಸಮುದ್ರದಲ್ಲಿ ಭಕ್ತಿ ವಿಶ್ವಾಸಗಳೆಂಬ ರೆಕ್ಕೆಗಳನ್ನು ಉಪಯೋಗಿಸಿ ಪುಸ್ತಕದ ಬದನೆಕಾಯಿಯಲ್ಲಿರುವ ವಿಚಾರಗಳನ್ನು ಕಿರು ಪರಿಚಯ ಮಾಡಿಸುತ್ತಾ ಮನುಷ್ಯರ ಲೋಭವನ್ನು, ಅವಶ್ಯಕತೆಗಳನ್ನು ಬ್ರಹ್ಮ ಕಪಾಲಕ್ಕೆ ಹೋಲಿಸಿ ಬರೆದಿರುವ ಉದ್ದೇಶ ಅವರಲ್ಲಿರುವ ಜ್ಞಾನ ಶಾಲಾ ಕಾಲೇಜುಗಳ ಪುಸ್ತಕಗಳಿಂದ ಬಂದಿದ್ದಲ್ಲ. ಅದು ಅವರ ಜೀವನದ ಅನುಭವಗಳಿಂದ ಹಾಗೂ ಹಲವು ಜ್ಞಾನಿಗಳ ಸತ್ಸಂಗದಿಂದ ಪ್ರಾಪ್ತವಾಗಿದೆ ಎಂದು ವಿವರಿಸುವ ಮುನ್ನುಡಿಗೆ ಮೊದಲಿದೋದಿ ಎನ್ನುತ್ತಾರೆ. ನಂತರ 3 ಅಧ್ಯಾಯಗಳಲ್ಲಿರುವ ಅವರ ವಿಚಾರಧಾರೆಗಳ ಪೈಕಿ ಮೊದಲನೇ ಅಧ್ಯಾಯವಾಗಿದೆ ಶೈಶವಾವಸ್ಥೆ. ಇದರಲ್ಲಿ 5 ಉಪ ಅಧ್ಯಾಯಗಳನ್ನು ಹೊಂದಿದೆ. ಇವುಗಳಲ್ಲಿ ಮೊದಲನೆಯದಕ್ಕೆ ನ್ಯಾನೋ ಟೆಕ್ನಾಲಜಿ ಅಂಡ್ ಐ ಅರ್ಥಾತ್ ಅತಿ ಸೂಕ್ಷ್ಮ ತಂತ್ರಜ್ಞಾನ ಮತ್ತು ನಾನು ಎಂದು ವಿನೂತನ ಹೆಸರಿಟ್ಟಿದ್ದಾರೆ. ಇದರಲ್ಲಿ ಪೌರಾಣಿಕ ಕಾಲ ಮತ್ತು ಈಗಿನ ಕಾಲದ ಸಮಸ್ಯೆಗಳ ನಡುವೆ ಇರುವ ಸಾಮ್ಯತೆಗಳು ಮತ್ತು ಪೂರ್ವಜರ ಕಾಲದ ಯಜ್ಞ ಯಾಗಾದಿಗಳ ಆಚರಣೆಗಳಲ್ಲಿದ್ದ ಅತ್ಯಂತ ಮುಂದುವರೆದ ವಿಜ್ಞಾನದ ಬಗ್ಗೆ, ಇತ್ತೀಚೆಗೆ ನಮ್ಮ ಅಸ್ತಿತ್ವಗಳು ಅತಿ ಸೂಕ್ಷ್ಮ ಹಂತದಿಂದ ಹೇಗೆ ನಾಶವಾಗ್ತಿದೆ ಇವುಗಳನ್ನು ಕುರಿತು ಶಿಶುವಿನ ಗರ್ಭಾವಸ್ಥೆಯ ಹಂತದಿಂದ ಆರಂಭಿಸುತ್ತಾರೆ. ಹೋಲಿಕೆ ಹೊರಿಕೆಯಲ್ಲಿ ತಂದೆ ತಾಯಂದಿರಿಂದ ಮಕ್ಕಳಿಗೆ ಆಗುತ್ತಿರುವ ಕಿರಿಕಿರಿಗಳ ಬಗ್ಗೆ, ಶಾಲೆ ಕಾಲೇಜುಗಳಲ್ಲಿ ಚಾಲ್ತಿಯಲ್ಲಿರುವ ಆಧುನಿಕ ಪಠ್ಯಕ್ರಮ ವ್ಯವಸ್ಥೆಯಿಂದ ಮಕ್ಕಳ ಆರೋಗ್ಯದಲ್ಲಿ ಆಗುತ್ತಿರುವ ಆತಂಕಕಾರಿ ವೈಪರೀತ್ಯಗಳ ಕುರಿತಾದ ಕಲಿಕೆ ಕುಣಿಕೆ, ವಯೋಮಾನಕ್ಕೆ ಮೀರಿದ ವಿಷಯಗಳು ಹಾರ್ಮೋನ್ಗೆ ಮಾರಕವಾಗಿದ್ರೆ ಇಂಟರ್ನೆಟ್ ಟವರ್ಸ್ ಮತ್ತು ಸಿಗ್ನಲ್ಸ್ ಗಳಿಂದ ಹಾನಿಕಾರಕ ತರಂಗಗಳಿಂದ ಹುಟ್ಟಿಕೊಳ್ಳುತ್ತಿರುವ ಹೊಸ ಆರೋಗ್ಯ ಸಮಸ್ಯೆಗಳ ಕುರಿತಾದ ಅಂತರ್ಜಾಲ ಅಜಾತ ಶತ್ರು, ಆನ್ಲೈನ್ ಗೇಮ್ಗಳ ರೂಪದಲ್ಲಿರುವ ಪ್ರಾಣ ತೆಗೆಯುವ ಅಡಿಕ್ಷನ್ ಅಸ್ತ್ರಗಳ ಸ್ವರೂಪಗಳನ್ನು ಅತ್ಯಂತ ವಿವರವಾಗಿ ಹೇಳುವ ಶೂ ಮಂಥರ್ ಇವೆಲ್ಲ ಉಪ ಅಧ್ಯಾಯಗಳನ್ನು ಪೂರ್ಣ ಓದಿದ ನಂತರ ನಾವು ದಿನನಿತ್ಯ ನೋಡುತ್ತಿದ್ದ ಈ ಪ್ರಪಂಚ ಮತ್ತು ವ್ಯವಸ್ಥೆಗಳು ಬೇರೆ ಒಂದು ಹೊಸ ರೀತಿಯಲ್ಲಿ ಕಾಣಿಸಲು ಆರಂಭಿಸುತ್ತದೆ. ಅತ್ಯಾಧುನಿಕ ತಂತ್ರಜ್ಞಾನದ ಬಳಕೆಗೆ ಸಂಪೂರ್ಣ ದಾಸರಾಗಿರುವ ಇವತ್ತಿನ ಸಮಾಜಕ್ಕೆ ಈ ಪುಸ್ತಕದಲ್ಲಿರುವ ವಿಷಯಗಳು ಅತ್ಯವಶ್ಯಕವಾಗಿದೆ. ಪುಸ್ತಕದ ಅಂತ್ಯದಲ್ಲಿ ಇನ್ನೇನಿದೆ ಎನ್ನುವ ಮೂಲಕ ತಮ್ಮ ಕೊನೆಯಾಗದ ಕೊನೆ ಮಾತುಗಳು ಮುಂದುವರಿಯಲಿದೆ ಎನ್ನುವ ಮಾಹಿತಿ ನೀಡಿದ್ದಾರೆ. ಹಿಂದಿನ ಕಾಲಗಳಲ್ಲಿ ನಮ್ಮ ದೇಶದ ಮೇಲೆ ನೈಸರ್ಗಿಕ ಸಂಪತ್ತು ಮತ್ತು ಅಧಿಕಾರ ದಾಹದಿಂದ ಭೌತಿಕ ರೂಪದ ದಾಳಿಗಳಾಗಿದೆ. ಆದರೆ ಭವ್ಯ ಭಾರತದ ಪರಂಪರೆ, ಇತಿಹಾಸ, ಘನತೆ, ಗೌರವ ಇವುಗಳನ್ನು ತನ್ನೊಳಗೆ ಅಡಗಿಸಿಕೊಂಡು ಅತ್ಯಂತ ಸುರಕ್ಷಿತವಾಗಿ ನಮ್ಮ ವಂಶಾವಳಿಗಳ ಜೀನ್ ರೂಪದಲ್ಲಿ ಕೊಂಡೊಯ್ಯುತ್ತಿರುವ DNA ಗುರಿಯಾಗಿಸಿ ಪಾಶ್ಚಿಮಾತ್ಯ ಶತ್ರು ರಾಷ್ಟ್ರಗಳು ಮತ್ತು ಕಾರ್ಪೊರೇಟ್ ಎಜುಕೇಶನ್, ಮೆಡಿಕಲ್ ಕಂಪನಿಗಳು ಮೊದಲಿಟ್ಟಿರುವ ಅಗೋಚರ ದಾಳಿಗಳ ಸ್ವರೂಪಗಳನ್ನು ಹಂತ ಹಂತವಾಗಿ ಬಿಚ್ಚಿಟ್ಟಿದ್ದಾರೆ ಆತ್ಮೀಯರಾದ ಹರೀಶ್ ರವರು. ಮಕ್ಕಳ ಇಂಟೆಲಿಜೆನ್ಸ್ ಕೋಶೆಂಟ್ ಬಗ್ಗೆ ಅವರಿಗಿರುವ ಕಳಕಳಿ ಅತ್ಯದ್ಭುತ ಮತ್ತು ಶ್ಲಾಘನೀಯ. ಆದರೆ ಅವರೊಂದಿಗೆ ಸ್ಪಿರಿಚುವಲ್ ಕೋಶೆಂಟ್ ಹಾಗೂ ಎಮೋಷನಲ್ ಕೋಶೆಂಟ್ಗಳು ಸಹ ಸರಿ ಸಮಾನವಾಗಿ ಸಮ ಪ್ರಮಾಣದಲ್ಲಿ ಇರುತ್ತವೆ. ಇವುಗಳು ಸಹ ಒಬ್ಬ ವ್ಯಕ್ತಿ ವಿಕಾಸಕ್ಕೆ ಅತ್ಯಂತ ಪ್ರಮುಖವಾದವುಗಳು. ಈ ಅಂಶಗಳನ್ನು ಕೃತಿಗೆ ಅಳವಡಿಸಿಕೊಂಡ್ರೆ ಜನರಿಗೆ ಇನ್ನೂ ಉತ್ತಮವಾದ ಮಾಹಿತಿ ನೀಡಿದಂತಾಗುತ್ತದೆ. ಇದು ನನ್ನ ಅಭಿಪ್ರಾಯ. ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಶುಭ ಹಾರೈಕೆಗಳೊಂದಿಗೆ ಶ್ರೀ ಪರಶುರಾಮ್ ನಾಯಕ್, ಲೇಖಕರು, ಸಾಹಿತಿಗಳು, ಆಧ್ಯಾತ್ಮ ಚಿಂತಕರು, ಹೈದರಾಬಾದ್, ತೆಲಂಗಾಣ.
ಡಾಕ್ಟರ್ ಲೋಕೇಶ್ ಟೇಕಲ್, ಸಂಸ್ಥಾಪಕ ಅಧ್ಯಕ್ಷರು, ಅಗಸ್ತ್ಯ ಆಯುರ್ವೇದ ಸಂಶೋಧನಾ ಹಾಗೂ ಚಿಕಿತ್ಸಾ ಕೇಂದ್ರ, ಮುಂಡರಗಿ, ಗದಗ. ಅನೇಕ ಸಂಶಯೋಚ್ಛೇದಿ ಪರೋಕ್ಷಾರ್ಥಸ್ಯ ದರ್ಶಕಂ ಸರ್ವಸ್ಯ ಲೋಚನಂ ಶಾಸ್ತ್ರಂ ಯಸ್ಯ ನಾಸ್ತ್ಯಂಧ ಏವ ಸಹ. ಕಣ್ಣುಗಳು ಎಲ್ಲಾ ವಸ್ತುಗಳನ್ನು ಕಾಣುತ್ತಿದ್ದರೂ ಆ ವಸ್ತು ಪ್ರತ್ಯಕ್ಷವಾಗಿರಬೇಕಾಗುವುದು. ಅಪ್ರತ್ಯಕ್ಷ ವಸ್ತುಗಳನ್ನು ಬಾಹ್ಯ ಚಕ್ಷುಗಳಿಂದ ನೋಡಲಿಕ್ಕಾಗುವುದಿಲ್ಲ. ಆದರೆ ಸಾಕಷ್ಟು ಸಂಶಯಗಳನ್ನು ನಿವಾರಣೆಯನ್ನು ಮಾಡಬಲ್ಲದು ಶಾಸ್ತ್ರವು. ಕಾಣಲಾರದಂತಹ, ತಿಳಿಯಲಾರದಂತಹ ವಿಷಯವನ್ನು ಶಾಸ್ತ್ರಜ್ಞಾನದಿಂದ ತಿಳಿಯಲು ಸಾಧ್ಯವಾಗುವುದು. ಅದಕ್ಕಾಗಿ ಸುಭಾಷಿತಕಾರನು ಎಲ್ಲದರ ಕಣ್ಣು ಶಾಸ್ತ್ರವೆಂಬುದಾಗಿ ತಿಳಿಸಿರುವನು ಮತ್ತು ಮುಂದುವರೆದು ಹೇಳುವುದೇನೆಂದರೆ, ಯಾವಾತನಿಗೆ ಶಾಸ್ತ್ರಜ್ಞಾನವಿರುವುದಿಲ್ಲವೋ ಅಂಥ ಮನುಷ್ಯನು ಕಣ್ಣಿದ್ದರೂ ಕುರುಡನು. ಬಹುಶಃ ಮೇಲಿನ ಈ ಶ್ಲೋಕದ ತಾತ್ಪರ್ಯ ನೋಡಿದಾಗ ವಾಸ್ತು ಹರೀಶ್ ರವರು ಮನುಷ್ಯನಿಗೆ ಶಾಸ್ತ್ರಜ್ಞಾನ ಇಲ್ಲದಿದ್ರೆ ಕಣ್ಣಿದ್ದೂ ಕುರುಡನಂತೆ ಎನ್ನುವ ಮಾತಿಗೆ ಪರೋಕ್ಷವಾಗಿ ಉತ್ತರ ನೀಡಲು ಹೊರಟಿದ್ದಾರೆ ಎನ್ನಬಹುದು. ಯಾಕಂದ್ರೆ ತಮಗೆ ದೇವನುಡುಗೊರೆಯಾಗಿ ಒದಗಿ ಬಂದಿರುವ ವಾಸ್ತುಶಾಸ್ತ್ರದ ಪರಿವಿಧಾನಗಳ ಆಂತರ್ಯದ ಮೂಲಕ ಮನುಷ್ಯನಿಗೆ ಶಾಸ್ತ್ರಜ್ಞಾನವಿಲ್ಲದಿದ್ದರೂ ಚಿಂತೆಯಿಲ್ಲ. ಆದರೆ ಪಂಚಭೂತಗಳ ಲೀನವಾಗಿರುವ ವಾಸ್ತುಶಾಸ್ತ್ರ ಮನುಷ್ಯನ ಒಳಗಣ್ಣು ತೆರೆಸುತ್ತದೆ ಎಂದು ತಮ್ಮ ಗ್ರಂಥದ ಮೂಲಕ ಪಸರಿಸುತ್ತಿರುವುದು ವಿಶಿಷ್ಟ ವಿದ್ವೈತ. ಅದರಲ್ಲೂ ಸರ್ವಜ್ಞನ ನುಡಿಗಳ ಮೂಲಕ ಗ್ರಂಥ ರಚಿತವಾಗಿರುವುದು ಸಾಕಾರಗೊಂಡಿದೆ. ಗ್ರಂಥದ ಮುಖ್ಯ ನಾಮವೇ ಮನಸ್ಸಿನ ಆಂತರಿಕವನ್ನು ಪ್ರಶ್ನಾರ್ಥಕದ ಮೂಲಕ ಬೆನ್ನು ಹತ್ತಲು ಹಚ್ಚುತ್ತದೆ. ಇಡೀ ಗ್ರಂಥ ಮಾನವನಲ್ಲಿರುವ ಪಂಚಭೂತಗಳನ್ನು ಸಾಕ್ಷೀಕರಿಸಿದೆ. ಹರೀಶ್ ರವರು ತಮ್ಮ ಜೀವನದುದ್ದಕ್ಕೂ ಹಲವು ಕಷ್ಟ ಕಾರ್ಪಣ್ಯಗಳನ್ನು ಹಾಗೂ ಎಲ್ಲ ತರಹದ ಮೆಟ್ಟಿಲುಗಳನ್ನು ದಾಟಿ ಬಂದಿದ್ದಾರೆ. ಆದರೆ ಅವರ ಅಮೂಲ್ಯ ಜ್ಞಾನ ಸಂಪತ್ತು ಅವರನ್ನು ಇಂದು ಸಾಧನೆಯ ಉತ್ತುಂಗಕ್ಕೇರಿಸಿದೆ. ಅದಕ್ಕೆ ನಿಜ ಕನ್ನಡಿ ಎಂಬಂತೆ ಇದೀಗ ಅವರ ಕೈ ತುದಿಯಲ್ಲಿನ ಗ್ರಂಥ ಸಮಾಜಕ್ಕೆ ಅರ್ಪಣೆಯಾಗುತ್ತಿರುವುದು ತುಂಬಾ ಸಂತಸ ತಂದಿದೆ. ನಾಡಿನ ಮಹಾನ್ ದಿಗ್ಗಜರ ಅಮೃತ ಹಸ್ತದಿಂದ ಈ ಗ್ರಂಥ ಲೋಕಾರ್ಪಣೆ ಆಗುತ್ತಿರುವುದು ಸ್ತುತ್ಯಾರ್ಹ. ಅತೀವ ಆಪ್ತರಾಗಿರುವ ಹರೀಶ್ ರವರು ತುಂಬಾ ಸರಳ ಹಾಗೂ ವಿಶಿಷ್ಟ. ಬಹಳಷ್ಟು ಸಾಧಕರಿಗೆ ಅವರ ಕ್ಷೇತ್ರಗಳೇ ಅವರ ನಾಮಕ್ಕಂಟಿಕೊಳ್ಳಲಾರವು. ಆದರೆ ಹರೀಶ್ ಅವರಿಗೆ ಅವರ ಶಾಸ್ತ್ರ ಜ್ಞಾನವೇ ಅವರ ಹೆಸರನ್ನು ಬದಲಿಸಿ ವಾಸ್ತು ಹರೀಶ್ ರನ್ನಾಗಿ ಹರನಾರಾಯಣರ ನಾಮಾಂಕಿತದ ಗೌರವವನ್ನೂ ತಂದುಕೊಟ್ಟಿದೆ. ಅಂತಹ ಆಪ್ತರೊಬ್ಬರು ಬೆಲೆ ಕಟ್ಟಲಾಗದ ನವರಸಗಳಿಂದ ಕೂಡಿದ ಜ್ಞಾನ ಕಣಜವನ್ನು ಗ್ರಂಥದ ಮೂಲಕ ಹೊರತರುತ್ತಿರುವುದು ಸಂತಸ ತಂದಿದೆ. ಅವರ ಸಾಹಿತ್ಯ ದೇವಿಯ ಸೇವೆ ಕನ್ನಡ ಮಾತೆಯ ಮುಡಿಗೇರಲಿ. ಮತ್ತಷ್ಟು ಮೊಗದಷ್ಟು ಗ್ರಂಥಗಳು ವಾಸ್ತು ಹರೀಶ್ ರವರಿಂದ ರಚಿತವಾಗಿ ಸಮಾಜಕ್ಕೆ ಮಾದರಿಯಾಗಲಿ ಎಂದು ಹಾರೈಸುತ್ತೇನೆ. ಶ್ರೀ ಶ್ರೀನಿವಾಸ ಸ್ವಾಮೀಜಿ, spiritual seeker and Advaita Vedanta teacher, Bengaluru. Hari Om. Enjoyed reading. Many lines are thought-provoking. Mirror of present society. Eye-opener and gives direction. Some are informative. Many punchlines made me laugh loudly. I knew only Vastu Harish. This author Harish only I discovered today. Comparison and connection between Puranic incidences and modern technology with day-to-day problems are interesting. It shows your skills in them. Also, this work shows your deep understanding of present-day society. I pray Bhagwan to fulfill your noble desire of writing this book. May more people get benefited by this work. Hari Om. ಶ್ರೀ ರಹಮತ್ ಕಂಚಗಾರ್, ಹಿರಿಯ ಪತ್ರಕರ್ತರು, ಹುಬ್ಬಳ್ಳಿ. ಶುಭ ಸಂದೇಶ. ಆತ್ಮಬಂಧು ಹರೀಶ್ ರವರ ಈ ರಚನೆ ಎಲ್ಲರ ಮನಮುಟ್ಟಲಿ ಎಂದು ಹಾರೈಸುತ್ತಾ ಪುಸ್ತಕದಲ್ಲಿ ಪ್ರಸ್ತಾಪವಾಗಿರುವ ವಿಷಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಲಿಚ್ಛಿಸುತ್ತೇನೆ. ಹೌದು, ಖಂಡಿತವಾಗಿ ಅಂಕೆ ಇಲ್ಲದ ಮಂಕೆಯು ಲಂಕೆಯ ಸುಟ್ಟಿತು ಎಂಬಂತಾಗಿದೆ ಇಂದಿನ ಸಾಮಾಜಿಕ ವ್ಯವಸ್ಥೆ. ಯಾಂತ್ರಿಕ ಜನಜೀವನ, ಆಡಳಿತ ಯಂತ್ರಗಳ ವಾಸ್ತವಿಕ ಪರಿಸ್ಥಿತಿ, ಗೊತ್ತು ಗುರಿಯಿಲ್ಲದ ಜೊತೆಗೆ ಗಮ್ಯ ಸ್ಥಾನದ ಬಗ್ಗೆ ಒಂದಿಷ್ಟು ದೃಢ ನಿರ್ಧಾರವಿಲ್ಲದೆ ಸಾಗುತ್ತಿದೆ ಮಕ್ಕಳ ಬಾಲ್ಯ ಹಾಗೂ ಯೌವನ. ಹೆತ್ತವರ ಮತ್ತು ದೇಶದ ಆಂತರಿಕ ಭದ್ರತೆ ಸಂಸ್ಥೆಗಳ ಅವಗಾಹನೆಗೆ ಬಂದಿರದೇ ಇರಬಹುದಾದ ಕೆಲವು ಸೂಕ್ಷ್ಮ ವಿಚಾರಗಳನ್ನು ಹರೀಶ್ ರವರು ವಿವರಿಸಲು ಹೊರಟಿದ್ದಾರೆ. ಹಲವು ವರ್ಷಗಳಿಂದಲೂ ನಮ್ಮ ಕುಟುಂಬದ ಸದಸ್ಯರಂತೆಯೇ ಅನುಬಂಧ ಹೊಂದಿರುವ ಒಡನಾಡಿ ವಾಸ್ತು ಹರೀಶ್ ರವರು. ನನ್ನೊಂದಿಗೆ ದೂರವಾಣಿ ಸಂಭಾಷಣೆ ಮಾಡಿದ ಪ್ರತಿ ಸಲ ಈ ಪುಸ್ತಕದಲ್ಲಿ ಪ್ರಸ್ತಾಪವಾಗಿರುವ ವಿಷಯಗಳನ್ನ ಚರ್ಚಿಸದೆ ಮಾತು ಮುಗಿಸಿದಂತೆ ನನಗೆ ನೆನಪಿಲ್ಲ. ಎಷ್ಟೋ ಸಲ ಅವರು ಈ ವಿಚಾರಗಳನ್ನ ಪ್ರಾರಂಭಿಸುತ್ತಿದ್ದಂತೆ ನಾನು ಉದ್ದೇಶಪೂರ್ವಕವಾಗಿ ವಿಷಯಾಂತರ ಮಾಡಿದ್ದಿದೆ. ನಿಮ್ಮ ವೃತ್ತಿಗೂ ಇವುಗಳಿಗೂ ಸಂಬಂಧವಿದೆಯೇ ಎಂದು ಸಹ ಕೇಳಿದ್ದುಂಟು.
ಅನುವಂಶಿಕ ಧಾತುಗಳನ್ನು ಹೇಗೆಲ್ಲ ರಫ್ತು ಮಾಡಲಾಗ್ತಿದೆ ಮತ್ತು ಹೊಸ ಹೊಸ ಆರೋಗ್ಯ ಸಮಸ್ಯೆಗಳು ಯಾಕೆ ಆಮದಾಗ್ತಿವೆ ಅನ್ನೋದನ್ನ ಬಹುಶಃ 100ಕ್ಕೂ ಹೆಚ್ಚು ಬಾರಿ ಪ್ರಸ್ತಾಪಿಸಿದ್ದಾರೆ. ನೆಲ, ಜಲ, ಭಾಷೆ, ಧರ್ಮ ಮತ್ತು ರಾಜಕೀಯವಾದ ಕಲಹಗಳ ಅಬ್ಬರದಲ್ಲಿ ಇಂತಹ ಅತ್ಯವಶ್ಯಕ ಸತ್ಯವನ್ನು ಮರೆಮಾಡಲಾಗ್ತಿದೆ. ಏನಾದ್ರೂ ಮಾಡಲೇಬೇಕು ಎನ್ನುತ್ತಿದ್ರು. ಬಹುಶಃ ಅವುಗಳ ಬಗ್ಗೆ ಈ ಪುಸ್ತಕದಲ್ಲಿ ವಿವರಿಸಿರುವುದು 1% ಮಾತ್ರ ಅನ್ನೋದು ನನ್ನ ಅನಿಸಿಕೆ. ಯಾಕಂದ್ರೆ ಕೇವಲ ಹೊಟ್ಟೆಪಾಡಿಗಾಗಿ ವಾಸ್ತು ಜ್ಯೋತಿಷ್ಯ ಸಲಹೆಗಾರ ವೃತ್ತಿ ಮಾಡುವ ಜಾಯಮಾನ ಅವರದ್ದಲ್ಲ ಅನ್ನೋದು ನನಗರಿವಾಗಿದೆ. ಅವರ ಸಾಮಾಜಿಕ ಕಳಕಳಿಯ ಸಂಶೋಧನೆಗಳಿಂದ ಎಲ್ಲರಿಗೂ ಶುಭವಾಗಲಿ. ಲೇಖಕರಾಗಿ ಯಶಸ್ಸು, ಪ್ರೋತ್ಸಾಹ ಮತ್ತು ಪ್ರಶಂಸೆಗಳು ವಾಸ್ತು ಹರೀಶ್ರಿಗೆ ಪ್ರಾಪ್ತವಾಗಲೆಂದು ಹಾರೈಸುವ ಶ್ರೀ ರಹಮತ್ ಕಂಚಗಾರ್, ಹಿರಿಯ ಪತ್ರಕರ್ತರು, ಹುಬ್ಬಳ್ಳಿ.